ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಮರುಪರಿಶೀಲನಾ ಅರ್ಜಿ ಈಗ ವಜಾ ಆಗಿದೆ. ಮರುಪರಿಶೀಲನೆ ನಡೆಸುವಂತೆ ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಿದ್ರು ದರ್ಶನ್. ಈಗ ನ್ಯಾಯಮೂರ್ತಿಗಳ ಪೀಠಕ್ಕೆ ಕಳುಹಿಸಲು ಯೋಗ್ಯವಲ್ಲದ ಅರ್ಜಿ ಅಂತೇಳಿ ವಜಾ ಮಾಡಲಾಗಿದೆ. ಮತ್ತೆ ಹಿನ್ನಡೆ ಇದು ದರ್ಶನ್ಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿ ವಜಾ ಆಗಿದೆ. ಮರುಪರಿಶೀಲನೆ ನಡೆಸುವಂತೆ ಸುಪ್ರೀಂಗೆ ದರ್ಶನ್ ಕಡೆಯಿಂದ ಅರ್ಜಿ ಹೋಗಿತ್ತು. ನ್ಯಾಯಮೂರ್ತಿಗಳ ಪೀಠಕ್ಕೆ ಕಳುಹಿಸಲು ಯೋಗ್ಯವಲ್ಲದ ಅರ್ಜಿ ಅಂತೇಳಿ ವಜಾ ಮಾಡಲಾಗಿದೆ. ಹೀಗಾಗಿ ದರ್ಶನ್ ಅರ್ಜಿಯನ್ನ ಸುಪ್ರೀಂ ರಿಜಿಸ್ಟ್ರಾರ್ ವಜಾಗೊಳಿಸಿದೆ. ದರ್ಶನ್ ಮರುಪರಿಶೀಲನೆ ಅರ್ಜಿಯನ್ನ ವಜಾ ಮಾಡಿರೋದು ಇಲ್ಲಿ ಸುಪ್ರೀಂ ರಿಜಿಸ್ಟ್ರಾರ್. ಅಂದ್ರೆ 1 ವರ್ಷಗಳ ಕಾಲ ಅರ್ಜಿಯನ್ನ ಸಲ್ಲಿಸಿದಂತೆ ಆದೇಶವನ್ನ ಕೊಟ್ಟಿತು ಸುಪ್ರೀಂ ಕೋರ್ಟ್. ಹೀಗಾಗಿ ಮರುಪರಿಶೀಲಿಸುವಂತೆ ಅರ್ಜಿಯನ್ನು ಸಲ್ಲಿಸಿದ್ರು ಡಿ ಬಾಸ್. ಸೊ ಈಗ ಡಿ ಬಾಸ್ ಅರ್ಜಿ ಅಂತೂ ಕ್ಯಾನ್ಸಲ್ ಆಗಿದೆ, ವಜಾ ಆಗಿದೆ. ಜೈಲೇ ಗತಿ ಆಗತ್ತೆ. 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾಗತ್ತೆ. ಸೊ ಮರುಪರಿಶೀಲನೆ ನಡೆಸುವಂತೆ ಸುಪ್ರೀಂಗೆ ಸಲ್ಲಿಸಿರುವಂಥ ಅರ್ಜಿ ಈಗ ವಜಾ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಅರ್ಜಿ ವಜಾ ಆಗಿದ್ದು ಮುಂದೆ ಏನು, ವಾಟ್ ನೆಕ್ಸ್ಟ್, ಏನೂ ಇಲ್ಲ. ಈಗ ಏನು ತನಿಖೆ ಆಗ್ತಾ ಇದೆಯಲ್ಲ, ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ, ಅದು ಆಗಲೇಬೇಕು. ಆಮೇಲೆ 1 ವರ್ಷ ತನಕ ವೇಟ್ ಮಾಡಲೇಬೇಕಾಗತ್ತೆ. 2027 ತನಕ ಏನು ಮಾಡೋಕ್ಕಾಗಲ್ಲ. ಇದರ ಮಧ್ಯೆ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥ ಕಿತ್ತಾಟಗಳು, ದರ್ಶನ್ ಅವರ ಹೆಸರನ್ನ ಹೇಳ್ಕೊಂಡು ಈ ರೀತಿಯಾಗಿ ಧಮಕಿ ಹಾಕುವಂಥದ್ದು ಸಾಕ್ಷಿದಾರರನ್ನ, ಅದು ಮತ್ತಷ್ಟು ತೊಂದರೆ ಕೊಡುವಂಥ ಎಲ್ಲ ಸಾಧ್ಯತೆ ಅಂತೂ ದರ್ಶನ್ಗೆ ಇದೆ. ದರ್ಶನ್ ಹೇಳ್ಬೋದು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ, ಬಟ್ ಜಾಮೀನು ಸಮಯದಲ್ಲಿ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗತ್ತೆ. ಸೊ ದರ್ಶನ್ ಅಭಿಮಾನಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಮತ್ತೆ ಇಲ್ಲಿ ದರ್ಶನ್ಗೆ ಹಿನ್ನಡೆ ಆಗಿದೆ. ದರ್ಶನ್ ಅಭಿಮಾನಿಗಳು ಎಚ್ಚೆತ್ಕೊಂಡು ಈಗಲಾದರೂ ಸೈಲೆಂಟ್ ಇದ್ರೆ, ಸುಮ್ಮನಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ಜೈಲಿನಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಕಾರಣಕರ್ತರು ದರ್ಶನ್ ಅಭಿಮಾನಿಗಳೇ ಆಗಬಹುದು. ಯಾಕಂದ್ರೆ ನಿಮ್ಮ ಒಂದು ನಡವಳಿಕೆಯನ್ನು ನೋಡ್ತಾ ಇದ್ರೆ, ಸುಖ ಸುಮ್ಮನೆ ಪೋಸ್ಟ್ ಮಾಡೋದು, ಸಾಕ್ಷಿದಾರನ ಬೆದರಿಕೆ ಹಾಕೋದು ನೋಡ್ತಾ ಇದ್ರೆ ನಿಮ್ಮಿಂದನೇ ದರ್ಶನ್ ಒಳಗಡೆ ಇರುವಂಥ ಪರಿಸ್ಥಿತಿ ಬರುತ್ತೆ. ಈ ಚರ್ಚೆ ಆಗ್ತಾ ಇರೋದು ಹೆಂಗೆ ಗೊತ್ತಾ, ದರ್ಶನ್ ರೀತಿಯಲ್ಲಿ ಅಭಿಮಾನಿಗಳು ಯಾರಿಗೂ ಇರಬಾರ್ದು ಅಂಥೇಳಿ ಆ ರೀತಿ ಚರ್ಚೆ ಆಗ್ತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಭಿಮಾನಿಗಳು. ದರ್ಶನ್ಗೆ ಶತ್ರುಗಳೇ ಬೇಕಾಗಿಲ್ಲ, ದರ್ಶನ್ ಅಭಿಮಾನಿ ಇದ್ರೆ ಸಾಕು ಅನ್ನೋ ರೀತಿಯಲ್ಲಿ. ಸೊ ಹಂಗಾಗಿ ದಯವಿಟ್ಟು ಬೇರೆ ರೀತಿ ಅನ್ಕೋಬೇಡಿ. ಹೇಳ್ತಾ ಇರೋದು ಈ ಸಮಯದಲ್ಲಿ ಪರಿಶೀಲನೆ ಆಗುವಂಥ ಸಂದರ್ಭದಲ್ಲಿ, ವಿಚಾರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಸಾಕ್ಷಿದಾರರನ್ನ ನೀವು ತಡೆ ಹಿಡಿತೀರಿ, ಬೆದರಿಕೆ ಹಾಕ್ತೀರಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ದರ್ಶನ್ ಮೇಲೇನೆ ಎಫೆಕ್ಟ್ ಆಗುತ್ತೆ, ಅದು ಬೆಲ್ಗೆ ಪರಿಣಾಮ ಬೀರುತ್ತೆ. ಸೊ ಅದನ್ನ ದರ್ಶನ್ ಅಭಿಮಾನಿಗಳು ಎಚ್ಚೆತ್ಕೊಳ್ಬೇಕಾಗತ್ತೆ. ಗೊತ್ತಿಲ್ಲ, ಈಗಾಗಲೇ 3 ಜನ ಏನು ಅರೆಸ್ಟ್ ಆಗಿದ್ದಾರಲ್ಲ, ಅವರ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ 1 ವರ್ಷಗಳ ಕಾಲ ಜಾಮೀನು ಅರ್ಜಿಯನ್ನು ಸಲ್ಲಿಸದಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಿದ್ರು ನಟ ದರ್ಶನ್. ಅದು ಕೂಡ ಈಗ ಕ್ಯಾನ್ಸಲ್ ಆಗಿದೆ, ಅಂದರೆ ವಜಾ ಮಾಡಲಾಗಿದೆ. ಅಂದರೆ 2027 ತನಕ ಏನು ಮಾಡೋಕ್ಕೆ ಆಗಲ್ಲ. ಸೊ ಹಂಗಾಗಿ ಸೈಲೆಂಟ್ ಆಗಿರೋದು ಒಳ್ಳೆಯದು ದರ್ಶನ್ ಅಭಿಮಾನಿಗಳು ಅನ್ನೋದು. ಅಂದರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ದರ್ಶನ್ ಅಭಿಮಾನಿಗಳ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ ದಬ್ಬಾಳಿಕೆಗಳು, ಬೆದರಿಕೆಗಳು, ಇದೆಲ್ಲವೂ ಕೂಡ ಈ ಕೇಸಲ್ಲಿ ಮ್ಯಾಟ್ರ್ ಆಗುತ್ತೆ. ಅದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕು.